ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನನ್ನ ವಾಸ ಮಂಡ್ಯ ಜಿಲ್ಲೆ. ಸೊ ನಾನು ಈಗ ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯಲ್ಲಿ ನಾನು ಪತ್ರಕರ್ತನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸ್ನೇಹಿತರೆ. ಮದ್ದೂರು ತಾಲೂಕು ಶ್ರೀಯುತ ಟಿಪ್ಪು ವರ್ಧನ್ ಅವರು ನನಗೆ ಈ ಒಂದು ಕಾರ್ಯವನ್ನು ನಿಯೋಜನೆ ಮಾಡಿದ್ದಾರೆ. ಸೊ ಏನು ನಾನು ನಿವೃತ್ತಿ ಕಾಲದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಲು ಹೊರಟಿದ್ದೇನೆ. ಏನು ನ್ಯೂನತೆಗಳು, ಸಮಾಜದಲ್ಲಿ ನ್ಯೂನತೆಗಳನ್ನು ಎತ್ತು ತೋರಿಸುವುದು, ಅಂದರೆ ಕೆಲವು ಸಮಸ್ಯೆಗಳನ್ನು, ಸಾರ್ವಜನಿಕ ಸಮಸ್ಯೆಗಳನ್ನು ನಾನು ಜನರಿಗೆ ತಿಳಿಸೋಣ ಅಂಥೇಳಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ ಎ ಸಿ ಅಂತೇಳಿ. ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಚೆನ್ನಪ್ಪ ಹಾಲೂರು ಅಂತ ಫೇಸ್ಬುಕ್ಕಲ್ಲೂ ಕೂಡ ಮಾಡ್ತೀನಿ ಸ್ನೇಹಿತರೆ. ದಯಮಾಡಿ ನೋಡಿ. ನೀವು ಇದನ್ನು ಏನು ಸ್ವಲ್ಪ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. ಇದರಲ್ಲಿ ಸತ್ಯ ಅಡಗಿದರೆ ದಯಮಾಡಿ ಇದನ್ನು ವಿಮರ್ಶೆ ಮಾಡಿ ಜನಗಳಿಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ನಾನು ನಿಂತಿರುವ ಜಾಗ ಇದು ಕನಕಪುರ ರಸ್ತೆಯಲ್ಲಿರ್ತಕ್ಕಂತಹ ತರಳು ಅಂತಕ್ಕಂಥ ಒಂದು ಗ್ರಾಮ. ತರಳು ಎಸ್ಟೇಟ್ ಅಂತ ಕರೀತಾರೆ ಇದನ್ನು. ನೋಡಿ, ಇಲ್ಲಿ ಕೆಲವು ಎಸ್ಟೇಟ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಭಾಳಷ್ಟು ಜನ ಹೊರಗಡೆಯಿಂದ ಬಂದು ಈ ತರಳು ಗ್ರಾಮದ ಏನು ರೈತರ ಬಹುಶಃ ಭೂಮಿ ಅಂತ ಕಾಣಿಸುತ್ತೆ. ಇದು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ ಏನು ನಾನು ಕಂಡ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹೈ ಟೆನ್ಷನ್ ವೈರ್ ಹೋಗಿದೆ ಸ್ನೇಹಿತರೆ. ಇಲ್ಲಿ ದೊಡ್ಡದಾಗಿ ಬಹುಶಃ ಇದು ಶಿಂಷಾದಿಂದ ಬೆಂಗಳೂರಿಗೆ ಹೈ ಟೆನ್ಷನ್ ವೈರ್ ಭಾಳಷ್ಟು ನೋಡಿದ್ರೆ ಭಯ ಆಗುತ್ತೆ ಸ್ನೇಹಿತರೆ. ಒಂದು ಟೆನ್ಷನ್ ವೈರ್ಗಳನ್ನು ನೋಡ್ತಾ ಇದ್ದರೆ ಭಯ ಆಗುತ್ತೆ. 2 ಲೈನ್ ಹೋಗಿದ್ದಾವೆ. ಆದರೆ ಇಲ್ಲಿ ಯಾವುದೇ ಒಂದು ಸುರಕ್ಷತೆಯನ್ನು ಒದಗಿಸಿಲ್ಲ ಅಂತ ನಾನು ಹೇಳ್ತೀನಿ. ಈ ಒಂದು ಜಾಗವನ್ನು ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡು ಆನಂತರ ಬೇಲಿಯನ್ನು ಹಾಕಿ, ಅಕ್ಕಪಕ್ಕ ಬೇಲಿಯನ್ನು ಹಾಕಿ ಯಾರೂ ಓಡಾಡ್ದಂಗೆ ಮಾಡಿ, ಆನಂತರ ಇವರ ಲೈನನ್ನು ಎಳೆಯೋದು ಧರ್ಮ ಅಂತದೆ ನನಗೆ ಅನಿಸುತ್ತೆ. ಇದು ನೋಡಿ, ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ, ಸ್ಪ್ರಿಂಕ್ಲಿಂಗ್ ಎಲ್ಲ ಹಾಕಿದ್ದಾರೆ. ಬಹುಶಃ ಪವರ್ ಏನಾದರೂ ಅದಕ್ಕೇನೋ ಟಚ್ ಆಗಿ ಯಾರು ಜನರಿಗೆ ನಿಜವಾಗ್ಲೂ ಇಲ್ಲಿ ಅನಾಹುತ ಆಗೋದ್ರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ಕೆಳಗಡೆ ವ್ಯವಸಾಯ ನಡೀತಾ ಇದೆ. ಯಾರೋ ಇದನ್ನು ಜಮೀನನ್ನು ಮಾಡಿಕೊಂಡು, ನೋಡಿ, ಇದು ಸರ್ಕಾರ ತನ್ನ ಸುಪರ್ದಿಗೆ ತಗೋಬೇಕು. ಕೆಳಗಡೆ ಒಂದು ವೈರನ್ನು, ಕೇಬಲನ್ನು ಯಾರೋ ಹತ್ತದಂಗೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಮುಳ್ಳು ಬೇಲಿನ ಹಾಕ್ಬಿಟ್ಟಿದ್ದಾರೆ ವಿನಃ ಇದಿಷ್ಟು ಭಾಗವನ್ನು ಯಾರು ಮುಟ್ಟದಂತೆ ತಡೆಯಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇಲ್ಲಿ ನಿರ್ಲಕ್ಷ್ಯ ಆಗಿದೆ. ಇದು ನನ್ನ ಉದ್ದೇಶ. ಏನು ತಪ್ಪು, ಸರ್ಕಾರದ ತಪ್ಪಿದು. ಏನು ಜನ ಕೆಳಗಡೆ ವ್ಯವಸಾಯ ಮಾಡೋದಕ್ಕೆ ಬಿಟ್ಟು ಮೇನ್ ಲೈನ್ ಮೇಲ್ಗಡೆ ಈ ಪವರ್ ಲೈನನ್ನು ಅದೆಷ್ಟು ವಿದ್ಯುತ್ ಶಕ್ತಿ ಹರಿತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಇದೆಲ್ಲ ಅನ್ಯಾಯ. ಈ ಕೆಳಗಡೆ ಜಾಗವನ್ನು ತನ್ನ ಸುಪರ್ದಿಗೆ ತಗೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಏನು ಇಲ್ಲಿ ಅಪಾಯಕಾರಿ, ಇಷ್ಟೊಂದು ಹೆವಿ ಲೈನು ಮೇಲ್ಗಡೆ ಹೋಗಿದೆ ಅಂತಂದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಇದರಿಂದ ಅಪಾಯ ಇದ್ದೇ ಇದೆ. ಏನೋ ಸಿಟಿ ಒಳಗಡೆ ಟವರ್ಗಳನ್ನು, ಮೊಬೈಲ್ ಟವರ್ಗಳನ್ನು ಹಾಕಿದ್ರೆ ಅದರಿಂದ ಅಪಾಯ, ಪಕ್ಷಿಗಳಿಗೆ ಭಾಳ ತೊಂದರೆ ಅಂತ ಎಲ್ಲ ಹೇಳ್ತಾರೆ. ಹೇಳೋದು ಪುರಾಣ ಅಷ್ಟೇ. ಆದರೆ ಅದರ ಪರಿಣಾಮ ಜನಗಳ ಮೇಲೆ ಇದ್ದೇ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಏನು ನಮ್ಮ ತರಳು ಅಂತಕ್ಕಂಥ ಗ್ರಾಮ ಇದೆ, ಇಲ್ಲಿ ನೋಡಿ ಕೆಳಗಡೆ ಸ್ಪ್ರಿಂಕ್ಲಿಂಗ್ ಹಾಕಿದ್ದಾರೆ, ಮೇಲ್ಗಡೆ ಮೇಯ್ನ್ ಲೈನು ಹೋಗಿದೆ. ಬಹುಶಃ ಬೆಂಗಳೂರಿಗೆ ಇದು ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡುವಂಥ ದೊಡ್ಡ ಮೇಯ್ನ್ ಲೈನು. 2 ಲೈನ್ಗಳು ಹೋಗಿದ್ದಾವೆ. ಇಲ್ಲಿ ನಾನು ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಜಾಗವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಸರ್ಕಾರ ಇಲ್ಲಿ ಯಾರು
ನಡೆದಾಡದಂತೆ ಮಾಡಬೇಕಾಗಿರೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ನಾನೊಬ್ಬ ಪತ್ರಕರ್ತನಾಗಿ ಈ ಒಂದು ಸತ್ಯವನ್ನು ತಮ್ಮ ಬಳಿ ಇಡ್ತಾ ಇದ್ದೀನಿ. ದಯಮಾಡಿ ಇದನ್ನು ನ್ಯೂನತೆಯನ್ನು ಪರಿಹಾರ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ಕೋರ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.